ಮನೆಗಳ ಮುಂದೆ ಜಿಬಿಎ ವತಿಯಿಂದ ಕಸ ಸುರಿತಾ ಇರುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಜಿಬಿಎ ಮುಖ್ಯ ಆಯುಕ್ತ ಮಹೇಶ್ವರ್ ರಾವ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಕಸದ ಬಗ್ಗೆ ಜಾಗೃತಿ ಮೂಡಿಸ್ತಾ ಇರುವ ಘನತ್ಯಾಜ್ಯ ಘಟಕದ ಅಧಿಕಾರಿಗಳು ನೋಡಿ, ಮನೆಗಳ ಮುಂದೆ ಜಿಬಿಎ ವತಿಯಿಂದ ಕಸ ಸುರಿಯಲಾಗ್ತಾ ಇದೆ. ಇದರಿಂದ ಸಹಜವಾಗಿ ತೊಂದರೆ ಆಗುತ್ತೆ ಜನರಿಗೆ. ಜಿಬಿಎ ಮುಖ್ಯ ಆಯುಕ್ತ ಮಹೇಶ್ವರ್ ರಾವ್ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ಕಸದ ಬಗ್ಗೆ ಜಾಗೃತಿ ಮೂಡಿಸ್ತಾ ಇರುವ ಘನತ್ಯಾಜ್ಯ ಘಟಕದ ಅಧಿಕಾರಿಗಳು ಸಾರ್ವಜನಿಕರು ಇದನ್ನ ಅರಿತುಕೊಂಡು ನಡೆದುಕೊಳ್ಳಬೇಕು. ಸಾರ್ವಜನಿಕ ವಲಯದಲ್ಲಿ ಈ ಕಾರ್ಯಕ್ಕೆ ಒಳ್ಳೆ ಅಭಿಪ್ರಾಯ ಬಂದಿದೆ. ಈಗಾಗಲೇ ನಾವು ಕಸ ಬಿಸಾಕಿದವರ ವಿಡಿಯೋ ಮಾಡಿಕೊಂಡಿದ್ವಿ. ಬ್ಲಾಕ್ ಸ್ಪಾಟ್ಗಳನ್ನು ಗುರುತು ಮಾಡಿ ಕ್ಲಿಯರ್ ಮಾಡ್ತಾ ಇದ್ದೇವೆ. ಕಸದ ಆಟೋ ಬರ್ತಾ ಇಲ್ಲ ಅಂತ ಹೇಳಿ ಆರೋಪ ಮಾಡ್ತಾ ಇರುವ ವಿಚಾರಕ್ಕೆ ಸಂಬಂಧಪಟ್ಟಂತೆ 100ಕ್ಕೂ ಹೆಚ್ಚು ಆಟೋಗಳನ್ನು ಹೆಚ್ಚುವರಿಯಾಗಿ ಬಳಸಿಕೊಳ್ತಾ ಇದ್ದೇವೆ. ಕಂಡಲ್ಲಿ ಕಸ ಹಾಕಿದವರಿಗೆ ದಂಡವನ್ನ ವಿಧಿಸ್ತಾ ಇದ್ದೇವೆ. ಮನೆ ಬಳಿ ಆಟೋ ಬಂದಿಲ್ಲ, ಸಾರ್ವಜನಿಕರ ಮಾಹಿತಿ ನೀಡಬಹುದು. ಮನೆ ಬಳಿ ಆಟೋ ಬಂದಿಲ್ಲ ಅಂದ್ರೆ ನೀವೇ ಮಾಹಿತಿ ನೀಡಿ ಅಂತ ಇಲ್ಲಿ ಮಹೇಶ್ವರ್ ರಾವ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಒಂದು ಬಹಳ ಒಳ್ಳೆ ಕ್ರಮ ತಗೊಂಡಿದ್ದಾರೆ ಅವರು. ಇದರ ಬಗ್ಗೆ ಇದರಿಂದ ಜನರಿಗೆ ಸ್ವಲ್ಪ ಅರಿವು ಮೂಡ್ತಾ ಇದ್ದೇವೆ. ಇವತ್ತು ಸಹ ಹೋಗುವಾಗ ಜನರು ಅಕ್ಕಪಕ್ಕ ಮನೆದವರು ಸಹ ಹೇಳ್ತಾ ಇದ್ದಾರೆ, ನಾವು ಇಲ್ಲಿ ಏನ್ ಹೇಳ್ತಾರೆ, ಡೈಲಿ ಕಲೆಕ್ಷನ್ ಇದ್ದು ಸಹ ಕೆಲವು ಜನರು ಕಸ ಬಿಸಾಡ್ತಾ ಇದ್ದಾರೆ. ಅದು ಬಹಳ ಕಷ್ಟದ ಸಂಗತಿ, ಇದು ದುಃಖದ ಸಂಗತಿ. ಯಾಕಂತ ಹೇಳಿದ್ರೆ ನಾವು ಇಷ್ಟು ಶ್ರಮ ಪಟ್ಟು ನೀವು ಕಸ ಸುರಿಬಾರ್ದು ಅಂತ ಹೇಳಿದ, ಕಸ ಬಿಸಾಡಬಾರ್ದು ಅಂತ ಹೇಳುವಾಗ ಜನರಿಗೆ ಇದರ ಬಗ್ಗೆ ಅರಿವು ಇಲ್ಲ ಅಂತ ಹೇಳಿ ಇದೊಂದು ದೊಡ್ಡ ಕಾರ್ಯಕ್ರಮ ಮಾಡಿರ್ತೀವಿ. 219 ಮನೆಗಳಿಗೆ ಈಗಾಗಲೇ ನಾವು ಐಡೆಂಟಿಫಿಕೇಶನ್ ಮಾಡಿದ್ದೇವೆ. ಮಾತ್ರ ಇದು ಪ್ರಾಬ್ಲಮ್ ಏನಂತ ಹೇಳಿದ್ರೆ ಜನರಿಗೆ ಗೊತ್ತಾಗಬೇಕು. ಇದು ಮುಂದೂ ಸಹ ನಾವು ಇದೇ ವರಿಸ್ತೀವಿ, ಇದು ತರ ಮಾಡ್ತೇವೆ. ಈ ಸರಿ ಸ್ವಲ್ಪ ಮುಟ್ಸ್ಲಿಕ್ಕೆ ವ್ಯವಸ್ಥೆ ಮಾಡಿದ್ದೇವೆ. ಯಾರಾದ್ರೂ ಶ್ರೀಮಂತರು, ನಾನು ಸ್ವಂತ ನೋಡಿದ್ದೇನೆ, ಗಾಡಿಲಿ ಬಂದು ಬಿಟ್ಟು ಎಲ್ಲಿ ಕಸ ರೋಡ್ ಸೈಡ್ ನಲ್ಲಿ ಬಿಸಾಡಿದ ಜನರು ಕಂಡು ಬರ್ತಾ ಇದೆ. ಸೊ 2 ವಿಷಯ, ಒಂದು ಮನೆ ಕಸ ಈ ತರ ಬಿಸಾಡಬಾರ್ದು, ಅದು ನಾವು ಡೈರೆಕ್ಟ್ ಕಲೆಕ್ಷನ್ ಮಾಡ್ತೇವೆ. ನೀವು ಮನೆಯಲ್ಲಿನೇ ಇಟ್ಕೊಂಡಿದ್ರೆ ಉತ್ತಮ. 2ನೇದಾಗಿ ನಾವು ಸೆಗ್ರಿಗೇಷನ್ ಸಹ ಮಾಡಬೇಕು. ಅದರದ್ದು ಬಗ್ಗೆ ಸಹ ಒಂದು ಇಂಟೆನ್ಸಿವ್ ಕ್ಯಾಂಪೇನ್ ನಾವು ಖಂಡಿತ ಮಾಡ್ತೀವಿ. ಮಾತ್ರ ಇದು ಒಂದು ಜನರಿಗೆ ದಯವಿಟ್ಟು ನಾವು ಹೇಳ್ತಾ ಇದ್ದೇವೆ, ಇನ್ನು ಮುಂದೆ ಇದೇ ತರ ಕಂಟಿನ್ಯೂ ಆಗ್ತಾ ಇದ್ರೆ ನಾವು ಖಂಡಿತ ನಿಮ್ಮ ಮನೆ ಮುಂದೆ ಕಸ ಇಡಬಾರ್ದಲ್ಲ, ಫೈನ್ ಖಂಡಿತ ಹಾಕ್ತೇವೆ. ಜನರು ಸ್ವಲ್ಪ ಇದರ ಬಗ್ಗೆ ಮಾಹಿತಿ ಪಡ್ಕೊಳ್ಬೇಕು. ದೇ ಶುಡ್ ಅಂಡರ್ಸ್ಟ್ಯಾಂಡ್ ದಟ್ ಈ ಸಿಟಿನ ನಾವು ಸ್ವಲ್ಪ ಸರಿಯಾಗಿ